ಬೆಂಗಳೂರು ಕೋರ್ಟ್ಗೆ ಹಾಜರಾದಂತಹ ಪವಿತ್ರ ಹಾಗೂ ದರ್ಶನ್ ಸೇರಿದ ಹಾಗೆ 17 ಆರೋಪಿಗಳು ಇವತ್ತು ಸೆಷನ್ಸ್ ಕೋರ್ಟ್ಗೆ ಹಾಜರಾದರು. ಪವಿತ್ರ ದರ್ಶನ್ ಸೇರಿ 17 ಆರೋಪಿಗಳು ಇವತ್ತು ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಕೋರ್ಟ್ ಹಾಲ್ಗೆ ಬಂದಾಗ ನಂತರ ಅಲ್ಲಿಂದ ಹೊರಬರಬೇಕಾದ್ರೆ ಪವಿತ್ರ ಗೌಡ ದರ್ಶನ್ ಅವರ ಆರೋಗ್ಯ ವಿಚಾರಿಸಿದ್ರು. ಪವಿತ್ರ ಗೌಡ ಬೆನ್ನು ತಟ್ಟಿ ಸಂತೈಸಿದ್ರು ದರ್ಶನ್ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ವಿಚಾರಣೆಯನ್ನು ಫೆಬ್ರವರಿ 25ಕ್ಕೆ ಪೋಸ್ಟ್ಪೋನ್ ಮಾಡಲಾಗಿದೆ. 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅಲ್ಲಿ ಈಗ ಮತ್ತೆ ವಿಚಾರಣೆ ನಡೆಯುತ್ತೆ. ಉಳಿದಂಥ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಇವತ್ತು ಆಗಮಿಸಿದರು. ಕೋರ್ಟ್ ಹಾಲ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಮಾತನಾಡಿದರು ಅನ್ನೋದು ಕೂಡ ಗೊತ್ತಾಗಿದೆ. ಸುಮಾರು 6 ತಿಂಗಳ ನಂತರ ಈ ಜೈಲು ವಾಸ ಎಲ್ಲ ಆದ ನಂತರ ಪರಸ್ಪರ ಅವರು ಮುಖಾಮುಖಿ ಭೇಟಿಯಾಗಿದ್ದು. ಪವಿತ್ರ ಗೌಡ ಬೆನ್ನು ತಟ್ಟಿ ದರ್ಶನ್ ಸಂತೈಸಿದ್ರು ಅಂತ ಕೂಡ ಗೊತ್ತಾಗಿದೆ. ಬೆಂಗಳೂರು ಕೋರ್ಟ್ಗೆ ಇವತ್ತು ಪವಿತ್ರ ಗೌಡ ಹಾಗೆ ದರ್ಶನ್ ಹಾಜರಾದರು. ಇನ್ನು ಹೊರ ರಾಜ್ಯಕ್ಕೆ ಹೋಗಲು ಅವಕಾಶ ಕೋರಿದಂಥ ಪವಿತ್ರ 57ನೇ CCH ಕೋರ್ಟ್ಗೆ ಪವಿತ್ರ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬೇರೆ ರಾಜ್ಯದ ದೇವಸ್ಥಾನಕ್ಕೆ ತೆರಳಲು ಅವಕಾಶವನ್ನು ಕೋರಿದರು. 1 ತಿಂಗಳ ಕಾಲಾವಕಾಶವನ್ನು ಕೋರಿದಂಥ ಪವಿತ್ರ ಗೌಡ ಹೇಗೂ ಮುಂದಿನ ವಿಚಾರಣೆಗೆ ಸುಮಾರು 1.5 ತಿಂಗಳಿದೆ. ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗದಂತೆ ನಿರ್ಬಂಧ ಹಿನ್ನೆಲೆ ಅರ್ಜಿಯನ್ನು ಸಲ್ಲಿಸಲಾಯಿತು. ವಿಚಾರಣೆ ಫೆಬ್ರವರಿ 25ಕ್ಕೆ ಮುಂದೂಡಿದಂಥ ಕೋರ್ಟ್, ಹಾಗಾಗಿ ಮುಂದಿನ ವಿಚಾರಣೆಗೆ ಸುಮಾರು 1.5 ತಿಂಗಳು ಬಾಕಿ ಇದೆ. ಆ ಕಾರಣಕ್ಕೆ 1 ತಿಂಗಳ ಕಾಲಾವಕಾಶವನ್ನು ಪವಿತ್ರ ಗೌಡ ಅವರು ಕೋರ್ಟ್ ಬಳಿ ಕೇಳಿದ್ದಾರೆ. ಹೊರ ರಾಜ್ಯಕ್ಕೆ ಬಹುಶಃ ಈ ಸೆರೆವಾಸದಲ್ಲಿ ಇರಬೇಕಾದ್ರೆ ಒಂದಷ್ಟು ದೇವರ ಬೇಡಿರ್ತಾರೆ, ದೇವರ ಹರಕೆಯನ್ನು ಹೊತ್ತಿರ್ಬೋದು. ಆ ಕಾರಣಕ್ಕೆ ಆ ಎಲ್ಲ ಸನ್ನಿಧಿಗಳಿಗೆ ಭೇಟಿ ನೀಡುವುದಕ್ಕೆ ಅವಕಾಶವನ್ನು ಕೇಳಿದ್ದಾರೆ ಪವಿತ್ರ ಗೌಡ. ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೋರ್ಟ್ಗೆ. ಇನ್ನೊಂದು ಕಡೆ ದರ್ಶನ್ ಕೋರ್ಟ್ನಿಂದ ಹೊರಬಂದಂಥ ಸಂದರ್ಭ ಇದು.